ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ನಿಮ್ಮ ರಶ್ಮಿ. ಸೊ ಪ್ಲೀಸ್ ಡೋಂಟ್ ಫರ್ಗಾಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂಡ್ ಕಮೆಂಟ್. ಬನ್ನಿ, ಇವತ್ತು ಸ್ಯಾಟರ್ಡೆ, ಹನುಮ ಜಯಂತಿ, ಬಜರಂಗ್ ಬಲಿ ದರ್ಶನ ಮಾಡ್ಕೊಂಡು ಬರೋಣ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿರುವಂತಹ ಪ್ರಸನ್ನ ವೀರಾಂಜನೇಯ ದೇವಸ್ಥಾನ. ಸೊ ದೇವಸ್ಥಾನಕ್ಕೆ ಬಂದ್ವಿ. 21 ವಿಳ್ಯದೆಲೆ ಹಾರ ಕೊಟ್ರೆ ತುಂಬಾ ಒಳ್ಳೇದಂತ ಹೇಳ್ಬಿಟ್ಟು ಹಾರ ತಗೊಳ್ತಾ ಇದೀವಿ. ವಿಳ್ಯದೆಲೆ ಹಾರ ಮತ್ತೆ ತುಳಸಿ ತಗೊಂಡು ಹೊರಟ್ವಿ. ನನಗೆ ಕಾಲಿಗೆ ಏಟಾಗಿತ್ತು, ನಡೆಯೋದಕ್ಕೆ ಆಗ್ತಾ ಇರ್ಲಿಲ್ಲ. ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ದರ್ಶನ ಆಗಿದ್ದು ಲಕ್ಷ್ಮೀ ಅಮ್ಮನವ್ರದ್ದು. ಅಲ್ಲಿಂದ ಮುಂದೆ ಹೋದ್ವಿ. ಹನುಮ ಇದ್ ಕಡೆ, ರಾಮ ಇರ್ಲೇಬೇಕಲ್ವಾ, ಸೊ ರಾಮನ್ ದರ್ಶನ ಆಯ್ತು. ನೆಕ್ಸ್ಟ್ ಮುಂದೆ ಹಾಗೆ ಹೋಗ್ತಾ ಇದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿರುವಂತ ದೊಡ್ಡ ಆಂಜನೇಯ ದೇವಸ್ಥಾನ ಅಂತ ಕರೀತಾರೆ. ನೋಡ್ಬೋದು, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ದರ್ಶನ ಆಯ್ತು. ಪೂಜೆ ಆಗ್ತಾ ಇತ್ತು, ತುಂಬಾನೇ ರಶ್ ಇತ್ತು. ಇನ್ನು ಪೂಜೆ ಯಾವಾಗ ತಾನೇ ನಡೀತಾ ಇತ್ತು, ಇನ್ನು ಪೂಜೆ ಮುಗ್ದಿರಲಿಲ್ಲ. ಸೊ ದರ್ಶನ ಆಯಿತು. ವೀರಾಂಜನೇಯ, ಪ್ರಸನ್ನ ವೀರಾಂಜನೇಯ ದೇವಸ್ಥಾನ ಮಹಾಲಕ್ಷ್ಮಿ ಲೇಔಟಲ್ಲಿರುವಂಥದ್ದು. ನೋಡ್ಬೋದು, ಅದು ಒಂದೇ ಇದರಲ್ಲಿ ಕಲ್ಲಿನಲ್ಲಿ ಇದಾಗಿರುವಂತಹ ಮೂರ್ತಿ. ಅದು ಒಂದೇ. ಅದು ಹೈಟ್ ತುಂಬ ಇದೆ, ಬಟ್ ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇತ್ತು. ಸೊ ಹಿಂದೆಯಿಂದ ವಿಡಿಯೋ ಮಾಡ್ಕೊಂಡೆ, ಅದಷ್ಟೇ ಕವರ್ ಆಗಿದ್ದು. ಸೊ ದರ್ಶನ ಆಯಿತು, ಪೂಜೆ ಆಯಿತು. ಅಲ್ಲಿಂದ ಬಂದ್ವಿ. ನಿಂತ್ಕೊಂಡು ಪ್ರಸಾದ, ಕ್ಯೂವಲ್ಲಿ ನಿಂತ್ಕೊಂಡು ಪ್ರಸಾದ ತಿಂದ್ವಿ. ಅದಾದಮೇಲೆ ನಾನು ಟೂ ವೀಲರಲ್ಲಿ ಬಿದ್ದಿದ್ನಲ್ಲ, ನಮ್ಮ ಹಸ್ಬೆಂಡು ತಾಯ್ತ ತಗೋ ಅಂದರು. ಅದಕ್ಕೆ ತಾಯ್ತನು ಕಟ್ಟಿದ್ರು, ಎದ್ರು. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ. ಹೊರಟ್ವಿ ದೇವಸ್ಥಾನದಿಂದ. ಅಲ್ಲಿಂದ ದರ್ಶನ ಎಲ್ಲ ಮುಗೀತು, ಚೆನ್ನಾಗಾಯಿತು. ನನಗೆ ನಡೆಯೋದಕ್ಕೆ ಆಗ್ತಿಲ್ಲ, ಕಾಲು ತುಂಬಾ ನೋವಿತ್ತು, ಟೂ ವೀಲರಲ್ಲಿ ಬಿದ್ದಿರೋದು. ಸೊ ಇನ್ನೆಲ್ಲೂ ಹೋಗಲಿಲ್ಲ. ಅಲ್ಲಿಂದ ದೇವಸ್ಥಾನದಿಂದ ಹೊರಟ್ವಿ. ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಬೆಳಗ್ಗೆ. ದೇವಸ್ಥಾನ ಪೂಜೆ, ದೇವ್ರ ದರ್ಶನ ಆದ್ಮೇಲೆ ಮಾಡೋಣ. ಅಲ್ಲಿಂದ ಮತ್ತೆ ಪೂಜಾರು ನಮಗೆ ವಿಳ್ಯದೆಲೆ ಹಾರ ಮತ್ತೆ ಇದು ಕೊಟ್ಟು ನಮ್ಮ ಗಣಪಂಗ ಹಾಕಿದೀವಿ, ನಮ್ಮ ಕಾರಲ್ಲಿರೋ ಪುಟ್ಟ ಗಣಪಂಗ ಹಾಕಿದ್ವಿ ಅದನ್ನ. ಸೊ ಅಲ್ಲಿಂದ ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸ್ ಅಲ್ಲಿ ಹಾಟ್ ಕಾಫಿ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಅದು ಅವ್ರು ಶಾವ್ಗೆ ಬಾತ್ ತಿಂತಾ ಇದ್ರು ನಮ್ಮ ಹಸ್ಬೆಂಡು. ನಾನು ದೋಸೆ ತಗೊಂಡಿದ್ದೆ, ನಾನು ದೋಸೆ ಬಂತು. ಸೊ ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಲ್ಲೇ. ಅಷ್ಟು 12 o'clock ಆಗಿತ್ತು ಅನಿಸುತ್ತೆ. ದೋಸೆ ಸಖತ್ತಾಗಿತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ತುಂಬ ಬಿಸಿಲಿತ್ತು. ಅಲ್ಲಿಂದ ಬಂದು ಮಸ್ಕ್ ಮೆಲನ್ ಇತ್ತು, ಒಂದು ಜ್ಯೂಸ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಬಿಸಿಲಿತ್ತು. 1 o'clock ಆಗೋಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಅದರಿಂದ ಒಂದು ಜ್ಯೂಸ್ ಮಾಡಿಕೊಂಡು ಜ್ಯೂಸ್ ರೆಡಿ ಆಯಿತು, ಕುಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್